ಅವರ ಮನೆಗೊಂದು ಗ್ರಂಥಾಲಯ ಅನುಷ್ಠಾನದ ಉದ್ಘಾಟನಾ ಕಾರ್ಯಕ್ರಮ. ಮನೆಯಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥಾಲಯ. ಇದು ಅಲ್ಲಿ ನೆಕ್ಸ್ಟ್ ಪ್ರಾಪರ್ ಲೈಬ್ರರಿ ಯಾವ್ಯಾವ ಸೆಕ್ಷನ್ಗಳಲ್ಲಿ ಏನಿದೆ ಅವಾಗ ನೀಟಾಗಿ ಸಾಮಾಜಿಕ ಸಬ್ಜೆಕ್ಟ್ ವೈಸ್ ಮಾಡ್ಕೊಬೋದು. ಸಬ್ಜೆಕ್ಟ್ ವೈಸ್ ಹಿಂಗಿತ್ತಂದ್ರೆ ನಾವು ಹೆಂಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಪ್ರಕಾಶ್ ಯಾವ ಮಹಾಜನ್ ಹೇಳಿ ಪ್ರಕಾಶ್ ಸರ್, ಗೊತ್ತಾಯ್ತು. ನಮಸ್ತೆ. ಹೌದಾ? ಟೀಪ ಇಡ್ಬೇಕಂತ ಟೀಪಾಯನ್ನ ಇಡಬೇಕಾ ಬೇಕಾಯ್ತಿತ್ತು ಇದು ಹುಡುಕೊಂಡು ಸರ್ ಪ್ರಿಂಟ್ ಮಾಡ್ತಿದ್ದ. ಎಲ್ಲಿದ್ರಿ ನೀವೀಗ? ಅಲ್ಲ ಆಯ್ತು ಸರಿ. ಅಲ್ಲ ಮೈಸೂರಲ್ಲಿ ಇದ್ರೆ ಎಲ್ಲಿ ಹೊರಗಡೆ ಇದ್ದೀರಿ ಎಂದು? ಮೈಸೂರಲ್ಲಿ ಇದ್ದೀರಾ? ಥ್ಯಾಂಕ್ ಯು, ಒಳ್ಳೆದಾಯ್ತು, ಮಾತಾಡೋದು ಖುಷಿ ಆಯ್ತು. ಇದು ಹಂಪೆ ಯೂನಿವರ್ಸಿಟಿನಲ್ಲಿ ಸರ್ ಅವ್ರು ಮಾಡ್ತಾರೆ, ಬಂದೇ ಇಲ್ಲ ಮತ್ತೆ. ಇದು ಎಷ್ಟು ಹುಡುಗಬುಡ ಅಂತಂದ್ರೆ ಇಲ್ಲ ಈಗಿಲ್ಲ ಸರ್, ರಿಪೀಟ್ ಮಾಡಿಲ್ವಾ? ಇಲ್ಲ ಜುಂಜಪ್ಪಂದು ಇಲ್ಲ, ಇದು ಇಲ್ಲ. ನನಗೆ ಹಳೆಯ ಪ್ರತಿ, ಅದಕ್ಕಾಗಿ ನಿಮ್ಗೆ ನನ್ನ ಹತ್ರ ಇರೋ ಜುಂಜಪ್ಪನ್ ಸಿಗ್ತೈತಲ್ಲ? ಇಲ್ಲ ಸರ್, ನಮಗೆ ಅದು ಪ್ರತಿ ಶೋಲ್ಡ್ ಔಟ್ ಆಗಿದೆ. ಬಟ್ ನನ್ನ ಹತ್ರ ನನಗೆ ಸಿಕ್ಕಿದೆ, ಜುಂಜಪ್ಪನ ನನಗೆಲ್ಲ ಸಿಕ್ಕಿದೆ. ಅಲ್ಲ, ನಾನು ನಮ್ಮ ಅಧ್ಯಯನಕ್ಕೆ ಜುಂಜಪ್ಪನ ಇದಕ್ಕೊಂದು ಏನಾದ್ರು ಮಾಡಿಸಿ ರೆಡಿ ಮಾಡಿಸ್ತೀನಿ. ಟೇಪ್ ಬರುತ್ತಲ್ಲ? ಇಲ್ಲ ಇದು ರೀಬೈಂಡಿಂಗ್ ಮಾಡಿಸ್ತೀನಿ. ರೀಬೈಂಡ್ ಮಾಡಿದ್ರೆ ಕಿತಾಬ್ ಕೊಡ್ತಾರೆ. ನಾನು ಯಾವ್ರ ಹತ್ರ ಹೇಳಿ ಮಾತಾಡಿ ಇದನ್ನೇ ಸ್ವಲ್ಪ ಬಟ್ ಮೇಲೆ ರ್ಯಾಪರ್ ಮೇಲೆ ಇದು ಬರಲಿ. ಇದನ್ನೇ ಸೇಮ್ ಡಿಟ್ಟೋ ಒರಿಜಿನಲ್ ಹೊಸದ್ ಬಂದಂಗೆ ಬರ್ತದೆ. ನಮ್ಗೆ ಹಸ್ತಪ್ರತಿ ಪೇಪರ್, ಆರಂಭದ ಪೇಪರ್ ಇದೆ ಸರ್. ಈ ಇಲ್ಲೊಂದು ಜೊತೆಗೆ ತಿಂತಿದ್ರೆ ಆರಂಭದ ಪೇಪರ್ ಇದೆಯಲ್ಲ ಸರ್, ಪೆಟ್ಟಿಗೆಯಲ್ಲಿರೋದಾ ಇದು ಇದಿರ್ತಾರ ನೋಡಿ ಸರ್. ಆರಂಭದ ಪೇಪರ್ ಇದನ್ನೇ ತೆಗೆದ್ರೆ ಚೆನ್ನಾಗಿರ್ತೈತೆ ಅಂತ. ಆದ್ರೆ ಇದು ಆಗನ್ನ ಇದ್ದಲ್ವಾ ಪೇಪರೇ ಬೇರೆ. ಮೊದಲು ಪೇಪರ್ ಬಂತಲ್ಲ, ಕೊಡಿ ಓಪನ್ ಮಾಡ್ಕೊಡ್ತೀನಿ ಸರ್. ಅಲ್ಲ, ಇದು ಒಂದು ಕೆಲಸ ಮಾಡಿ, ಇದು ಈಗ ಓಪನ್ ಮಾಡಿ, ಇದೇ ಉದ್ಘಾಟನೆ. ಇದೇ ಉದ್ಘಾಟನೆ. ನನ್ನ ತಂದೆಯ ತಂದೆ ಬ್ರಿಟಿಷ್ ಪೀರಿಯಡ್ ಮೇಸ್ಟ್ರು, ಅವ್ರು ಪಾಠ ಮಾಡಿರೋ ಪುಸ್ತಕ 1920 ನಂಜೇಗೌಡನ ಪುಸ್ತಕ. ನನ್ನ ತಂದೆಯ ತಂದೆ, ನಮ್ಮ ತಂದೆ LS ನೋಡ್ರಿ, ಈ ಪುಸ್ತಕದಲ್ಲಿ ಪಾಠ ಮಾಡ್ತಾರೆ. 1104 ವರ್ಷ ಆಗಿದೆ ಸರ್. ಹಂಗೆ ಚೂರು ವಿಡಿಯೋ ಮಾಡ್ತಾ ಇದ್ದೀನಿ. 104 ವರ್ಷ ಈ ಪುಸ್ತಕದಲ್ಲಿ ನಮ್ಮ ತಂದೆ, ನಮ್ಮ ತಾತ ಪಾಠ ಮಾಡಿದ್ದಾರೆ. ಅದು ತಾಳೆಗರಿ ನೋಡಿ, ಅದು ತಾಳೆಗರಿ. ಇಲ್ಲಿ ಅಶೋಕ 1ನೇ ಭಾಗ ಹೊಲ, ಗದ್ದೆ, ತೋಟ, ಕಬ್ಬು. ಅಶೋಕ 2ನೇ ಭಾಗ ಎಷ್ಟು ಚೆನ್ನಾಗಿ ವರ್ಗೀಕರಣ ಮಾಡಿದ್ದಾರೆ ನೋಡಿ. ಡಿಗ್ರಿ ಕ್ಲಾಸಿನ ಟೆಕ್ಸ್ಟ್ ಬುಕ್ ಅಲ್ಲಿ ಇವರವು ಇಲ್ಲ. ನೋಡಿ, ಆಕ್ಚುಲಿ ಡಿಗ್ರಿ ಕಾಲೇಜ್ ಇಡಬೇಕು, ಫೈನಲ್ ಡಿಗ್ರಿ ಐಚ್ಛಿಕ ಕನ್ನಡ ಇಡಬೇಕು. ಅಲ್ಲ, ಈಗ ನಾವೇ ಇದನ್ನ ರೀಪ್ರಿಂಟ್ ಮಾಡ್ಸೋಣ ತಗೊಳ್ಳಿ. ಮತ್ತೆ ಸಿಗಲ್ಲ. ಇಂಥದೇ ಕೆಲಸ ಮಾಡ್ಬೇಕಾದ್ರೆ ಸರ್, ಇಂಥವೇ ಕೆಲಸ ಮಾಡ್ಬೇಕು. 2ನೇ ಭಾಗ ಪದ್ಯ ಪಾಠಗಳು ತಂದ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡಿ. ಯಾವಾಗ್ಲೂ ಏನ್ ಮಾಡಿದ್ರೆ ಕೇಶವ ನೊಲಿಮೆ ಅಂತ ಒಂದು ಪದ್ಯ, ಕನಕದಾಸರ ಪದ ಒಂದು, ಗಜೇಂದ್ರ ಮೋಕ್ಷ, ಆಮೇಲೆ ವಿದುರು ನೀತಿ ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸರ್ವಜ್ಞನ ಪದ ಮಾಡಿದ್ದಾರೆ. ಧ್ರುವ ಚರಿತ್ರೆ 1951 ಇದು ನನ್ನ ತಂದೆ ಪುಸ್ತಕ, ಅದು ನನ್ನ ತಾತನ ಪುಸ್ತಕ, ಇದು ನನ್ನ ತಂದೆ ಪುಸ್ತಕ. ಅಲ್ಲ, ಇದು 50, ಅಲ್ಲಿಗೆ 76 ವರ್ಷ ಆಯ್ತು. 76 ವರ್ಷ ನೋಡ್ರಿ. ಸರ್, ಇವೆಲ್ಲ ಪ್ರಿಸರ್ವ್ ಮಾಡಿ ಮಾನ್ಯುಮೆಂಟ್ ತರ ಮಾಡ್ಬೇಕು ಸರ್. ಇದು ಕುಮಾರ್ ಮಾನ್ಯುಮೆಂಟ್ ಇಲ್ಲ, ನೀವು ಒಂದ್ ಕೆಲಸ ಮಾಡಿ, ಅದ್ ಮಾಡ್ತಿದ್ರಲ್ಲ, ಅವ ಆದ್ಮೇಲೆ ಬೇರೆ ರೀತಿನಲ್ಲೇ ಅದಕ್ಕೊಂದು ಇದನ್ನ ಮಾಡ್ಕೊಂಡು ಅದರೊಳಗೆ ಹಳೆ ಕೈಫಿಯತ್ಗಳಿದಾವೆ, ಕೈ ಬರಹಗಳಿದೆ.
ತಾಳೆಗರಿ ಇದೆ. ಒಟ್ಟು ಸರ್ 10,000ಕ್ಕೂ ಹೆಚ್ಚು ಪುಸ್ತಕಗಳಿದಾವೆ ಅಂತ ಸರ್ ಇಲ್ಲಿ. ಜಾಸ್ತಿ ಇದೆ. ಅಲ್ಲಿ ನಾನು ಆ ಕಡೆ ಮ್ಯಾಗಝೈನ್ಸ್ ಗಳನ್ನ ಆ ಕಡೆ ಶೆಡ್ ಅಲ್ಲಿ ಹಾಕಿದೀನಿ ಸರ್. ಇದು ಇದ್ರದಲ್ವಾ, ಇದನ್ನ ಓಪನ್ ಮಾಡಿ ಅದೇ ಓಪನ್ ಮಾಡಿದೆ ಇನಾಗ್ರೇಷನ್. ಓಲಗರಿ ಪ್ರತಿ ನೋಡ್ರಿ ಇದೆ ಕೊಡ್ರಿ ನೋಡ್ಕೊಡ್ತೀನಿ. ಈ ಎಲ್ಲ ಸಂಪುಟಗಳು ಸಿಕ್ಕಿದೆ. ಅದೇ ಒಂದು ಸಿಕ್ತು. ಯಾವ್ದು ಸರ್? ಇದು ಅದು ಉಪಸಂಸ್ಕೃತಿ ಅಧ್ಯಯನ. ಸಾಹಿತ್ಯ ಅಕಾಡೆಮಿ ಮಾಡಿದ್ದು ಉಪಸಂಸ್ಕೃತಿ ಯಾರು ಈಗಿಲ್ಲ. ಇದು ಸಿಂಧು ಮಾದಿ ಬರಗೂರು ಅಧ್ಯಕ್ಷರಾಗಿದ್ದಾಗ ಮಾಡಿದ್ರು. ಅದರಲ್ಲಿ ಅದು 28-32 ಪುಸ್ತಕ ಒಂದೇ ಸೀರೀಸ್ ಬಂತು. ಅದರಲ್ಲಿ ಕೊರವರ ಸಂಸ್ಕೃತಿ ಓದಿದ್ರಾ? ಇದೆ, ಇದೆ ಸರ್. ನಾನೇ ಮಾಡಿದ್ದದು. ಹೌದಾ? ಈಗ ನೀವು ಮತ್ತೆ ರೀಪಬ್ಲಿಷ್ ಮಾಡಿ ಸರ್. ಎಲ್ಲ ಅವರೇ ಮಾಡಬೇಕು. ಅವ್ರ ಕೊರವರ ಸಂಸ್ಕೃತಿ ಬೇಗನೆ ಖರ್ಚಾಗೋಯ್ತೈತೆ, ಇಲ್ಲಿವರೆಗೂ ಮಾಡಿಲ್ಲ. ಇವರು ಸಿಕ್ಕಿಲ್ಲ ಈಗ. ಹಸ್ತಪ್ರತಿ ಉದ್ಘಾಟನೆ. ಇದು ಬಹಳ ವಿಶೇಷ ಇದೆ. ಮೊಟ್ಟ ಮೊದಲ ಆರಂಭದ ಪೇಪರ್ ನಲ್ಲಿ ಅಕ್ಷರ ದಾಖಲಾಗಿರೋದು. ವಿಡಿಯೋ ಆರಂಭದ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್. ಎಕ್ಸ್ಪ್ಲೇನ್ ಮಾಡಿ ಸರ್. ನೀವು ಹೇಳಿ ಕುಮಾರ್ ಸರ್. ನೀವು ಕುಮಾರ್ ಸರ್ ಹೇಳಿ. ಇದು ಆರಂಭದ ಮೊದಲ ಪೇಪರ್ ಟೆಕ್ನಾಲಜಿ ಬಂದಾಗ ಇದ್ದಂತಹದ್ದು. ಹಾಗಾಗಿ ಅದೊಂದು ವಿಶೇಷವಾದ ಹಸ್ತಪ್ರತಿ ನಮ್ಮ ಊರಿನಲ್ಲಿ ಇದು ಸಿಕ್ತು. ಇದು ಒಂದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಕೀರ್ತನೆಗಳ ಬಗ್ಗೆ ಬರೆದಿರೋದು. ಬಹಳ ಒಳ್ಳೆಯ ಇದು. ನಾವು ಇದನ್ನು ನಮ್ಮೂರಿನಲ್ಲಿ ಇದನ್ನು ಕುರುಬ್ರಟ್ಟು ಅಂತ ಕರ್ಕೊಳ್ತಾ ಇದ್ರು. ಇಲ್ಲ ಕುರುಬ್ರಟ್ಟು ಅಲ್ಲ, ಅದು ಇದೊಂದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಇದನ್ನು ದಯಮಾಡಿ ನನಗೆ ಕೊಡಿ ಅಂತ ಹೇಳಿ, ಪಾಪ ಅವ್ರು ಯಾರೂ ಇರಲಿಲ್ಲ. ಕುರುಬರಟ್ಟು ಅಂದ್ರೆ ರಟ್ಟಮತ ಶಾಸ್ತ್ರ ಅಂತ ಅದು ಅಂತ ಅವ್ರು ತಿಳ್ಕೊಂಡಿರಲ್ಲ. ಹಾಗಾಗಿ ಆರಂಭದ ಪೇಪರ್ ಟೆಕ್ನಾಲಜಿ ನೋಡಿ ಏನು ಥಿಕ್ನೆಸ್ ಇದೆ, ಏನು ಇದೆ ನೋಡ್ರಿ. ಹಾಗಾಗಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಮಾಡ್ತಾರಲ್ಲ ಆ ಕಾಲದ್ದು ಅದೇ ತರದ್ದು ಸ್ಟಾರ್ಟ್ ಆಗಿತ್ತು. ರಾಮಸ್ವಾಮಿ ಅದಕ್ಕಿಂತ ಹಿಂದೆ ಇದು. ನೀವು ಅದು ಮಳೆ ಜೋಡಿಸಿ ಮಾಡ್ತೀವಿ. ಮಳೆ ಜೋಡಿಸೋದಲ್ಲ, ಅವರು ಕಾಗದದಲ್ಲಿ ಅವರೇ ತಯಾರು ಮಾಡ್ತಿದ್ರಲ್ಲ. ಇದೊಂದು ನೀವು ಹೇಳೋದು ರಾಮಾಯಣ, ಇದು ವಾಲ್ಮೀಕಿ ರಾಮಾಯಣ ಹಸ್ತಪ್ರತಿ. ಇದು ಜ್ಯೋತಿಷ್ಯ ಶಾಸ್ತ್ರ ನೋಡಿ. ಇದು ಇಷ್ಟು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇಷ್ಟು ಸಣ್ಣ ಪ್ರತಿಗಳಿಂದ ದೊಡ್ಡ ಪ್ರತಿಗಳವರೆಗೆ ಇದೆ ಅಂತ ತೋರ್ಸಕ್ಕೆ. ರಾಮಾಯಣ ಮಹಾಕಾವ್ಯದವರೆಗೆ ಚಿಕ್ಕ ಸಣ್ಣದ ಪುಸ್ತಕದಿಂದ ಅದು ಇದಾಗಿದೆ. ಇಟ್ಕೊಳ್ಳಿ ಸರ್, ತೋರಿಸಿ ಸರ್, ಕ್ಯಾಮ್ರಾ ತೋರಿಸಿ ಚೂರು ಜೂಮ್ ಹಾಕಿ ಕೈ ಕ್ಯಾಮರಾ ಸರ್. ಹತ್ರ ಬಂದು ಜೂಮ್ ಅಲ್ಲಿಂದಲೇ ಜೂಮ್ ಹಾಕಿ ಹತ್ರ ಒಂದ್ಸಲ ಅದನ್ನು ತೋರಿಸಿ ಸರ್. ಅಲ್ಲಿ ಮಾರ್ಕ್ ಮನೆಗಳಿದ್ದಾವೆ. ಆ ಮನೆ ಮೇಲೆ ಒಂದು ಪಾಯಿಂಟ್ ಇಟ್ಟರೆ ಆ ಮನೆ ಪೇಜ್ ನಂಬರ್ ಇದೆ. ಆ ಮನೆ ಯಾವ್ದು ಸಿಕ್ಕುತ್ತೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ನಂಬರ್ 5 ಪೇಜ್ ನೋಡ್ಬೇಕು. ಎಲೈ ಬೆಸಂಗೊಬ್ಬಾತನ ಕೇಳೈ ನಿನ್ನ ಮನೆ ದೇವರ ಕಾಟ ಇದೆ. ಆ ರೀತಿ ಇದು ಇದೆ. ತುಂಬಾ ಚೆನ್ನಾಗಿದೆ. ಇದೇ ಬೇರೆಯವ್ರಿಗೆ ಏನಾದ್ರು ಸಿಕ್ಕಿದ್ರೆ ಅದು ಹೇಗೆ ಹೋಗೋದೋ ಏನೋ ಗೊತ್ತಿಲ್ಲ ನನಗೆ. ತಾಳೆಗರಿ ಶಾಸ್ತ್ರ ಓದೋದು ಸಂರಕ್ಷಣೆ ಬಹಳ ಇಲ್ಲ, ಆರಾಮಾಗಿ ಓದ್ಬೋದು. ಅದು ಕನ್ನಡ ಸರ್, ಅಷ್ಟು ಸುಲಭವಾಗಿದೆ. ತುಂಬಾ ಚೆನ್ನಾಗಿದೆ ನೋಡ್ರಿ. ಎಲೈ ಬೆಸಗುಂಬಾತನ ಕೇಳೈ ವಿತ್ ಪೇಜ್ ನಂಬರ್ ಆಲ್ಸೋ. ನೀವು ಹೇಳಿದ ಇಲ್ಲೇ ಇದೆ ನೋಡ್ರಿ. ಇಲ್ಲೇ ಬೆಸಗೆ ಮಾತಲ್ಲಿ ಕೇಳಿ ಓಪನ್ ಮಾಡಿದ್ರೆ ನೀನು ಬೆಂಕಿ ಇಲ್ಲ, ಮುಂದೆ ಬೆಂಕಿ ಕಾರ್ಯ. ಇದು ಒಂದು ವಿತ್ ಪೇಜ್ ನಂಬರ್ ಇದೆ ಸರ್. ಇದು ವಾಲ್ಮೀಕಿ ರಾಮಾಯಣ ಪೇಜ್ ನಂಬರ್. ಒಂದು ಪೇಜ್ ನಂಬರ್ ಸರ್ ಕುಶಲ್ ಸರ್, ಇದಿಷ್ಟು ಸ್ಕ್ಯಾನ್ ಆಗಿದೆ. ಇದು ಇಷ್ಟು ಸ್ಕ್ಯಾನ್ ಮಾಡ್ಕೊಂಡು ಪೆನ್ ಡ್ರೈವ್ ಹಾಕ್ಸ್ಕೊಂಡಿದ್ದೀನಿ. ಸ್ಕ್ಯಾನ್ ಮಾಡಕ್ಕೆ ಇಷ್ಟು ಸ್ಕ್ಯಾನ್ ಆಗಿದೆ ನೋಡ್ರಿ. ಇದು ಒಂದು ಪೇಜು ಈಗ ನಾವು ಪ್ರಿಂಟ್ ಮಾಡಕ್ ಹೋದ್ರೆ 20 ಪೇಜ್ ಆಗುತ್ತೆ. ಅದರ ಒಂದು ಪೇಜು ಈಗಿನ ಆಧುನಿಕ ಪ್ರಿಂಟಿಂಗ್ 20 ಪೇಜ್ ಆಗುತ್ತೆ. ವಾಲ್ಮೀಕಿ ರಾಮಾಯಣಗಳನ್ನ ವಾಲ್ಮೀಕಿ ರಾಮಾಯಣ ಎಲ್ಲ ವಾಲ್ಮೀಕಿ ರಾಮಾಯಣ ಸರ್. ಎಷ್ಟು ಎಲ್ಲ ಅದು ನೆನ್ನೆ ಸಹ ಯೂಸ್ ಮಾಡಿ ಯಾವ ಭಾಷೆ ಇದೆ ಸರ್ ಅದು? ಸರ್ ಹಳಗನ್ನಡ. ಇದು ಟ್ರಾನ್ಸ್ಲೇಟ್ ನಮ್ಮಲ್ಲಿ ಇದು ಮಾಡ್ಕೊಟ್ರು ಯಾರು ನಮ್ಮ ಇದನ್ನು ಬರ್ದಿರೋದು ಯಾರು? ಇದು ಬರ್ದಿರೋದು ಮೂಲ ಪ್ರತಿ ವಾಲ್ಮೀಕಿ. ಇದು ಕನ್ನಡದಲ್ಲಿ ಬರ್ಕೊಂಡ್ರು. ಕನ್ನಡದಲ್ಲಿ ಬರ್ದಿರೋದು ನನಗೆ ಲಿಪಿಕಾರರು ಯಾರು ಹೆಸರಿಲ್ಬಾರ್ದು. ಇಲ್ಲ ಸಿಗುತ್ತೆ, ಹುಡುಕೋದು ಈ ಹುಡುಗರು ಯಾರು ಬರ್ದಾರ ಯಾರು ಅಂತ ಗೊತ್ತಾರೆ. ಇದೇ ರಿಸರ್ಚ್ ಆಗ್ಬೇಕಾಗಿರೋದು. ಹೋಗಿಲ್ಲ. ಸಂಶೋಧನೆ ಬೇರೆ ಬೇರೆವಲ್ಲ. ಒಂದು ಏನಂದ್ರೆ, ಒಂದು ವಿಶೇಷ ಅಂದ್ರೆ ಈಗಿನ ಹಾಗೆ ನಮ್ಮಂಗೆ ಫಸ್ಟ್ ಹೆಸರು ಹಾಕೋತಿರ್ಲಿಲ್ಲ ಅವರು. ನೇರವಾಗಿ ಕಾವ್ಯದಲ್ಲಿ ಅದನ್ನ ಸೇರಿಸೋರು. ಯಾವುದೋ ಒಂದು ಸಂದರ್ಭದಲ್ಲಿ ದಾಖಲಾಗ್ತಿತ್ತು ನೋಡಿ ಸರ್. ಇದು ನನ್ನ ತಾತನ ಹ್ಯಾಂಡ್ ರೈಟಿಂಗ್, ತಾತನ ಪುಸ್ತಕ. ಈಗ ಕುವೆಂಪು ಬರ್ದಿರೋದಕ್ಕಿಂತ ಹಿಂದಿನದು ಇದು. ಹೌದು ಸರ್, ಹಿಂದಿನದು ಕನ್ನಡದ್ದು ರಾಮಾಯಣ ಎಲ್ಲೂ ಇಲ್ಲ. ಪ್ರಕಟಣೆ ಮಾಡಿ ಸರ್. ಇದು 8-9ನೇ ಶತಮಾನ ತಾಳೆಗರಿನಲ್ಲಿ ಬರ್ದಿರೋದ್ರ ಬಗ್ಗೆ 1000 ವರ್ಷ ಆಗಿದೆ ಸರ್. ಸರ್ ಮತ್ತೆ 1000 ವರ್ಷದ್ದು ನಮ್ಗೆ ಪಂಪರನ್ನ ಇವ್ರುಗಳು ಬಿಟ್ರೆ ಮತ್ತೆ ಈಗ ರಾಮಾಯಣದಲ್ಲಿ ಯಾವ್ದು ಸಿಕ್ಕಿಲ್ಲ.
ಇಲ್ಲ ಪಂಪನಿಗಿಂತ ಹಿಂದಿಂದು ಸಹ ಅದಕ್ಕೇನೆ ಪ್ರಿಂಟ್ ಮಾಡಿಸಿ ಅಂತ ಹೇಳ್ತಾ ಇದೀನಿ ಅವ್ರಿಗೆ. ಅಲ್ಲ ಪ್ರಿಂಟ್ ಈಗ ಅಲ್ಲ, ಆಗಿರುತ್ತೆ ಸರ್. ಸ್ಕ್ಯಾನ್ ಮಾಡಿದರೆ ಒಂದೇ ಪ್ರತಿ ನೂರಾರು ಇರ್ತಾವಲ್ಲ, ಈ ಥರದ ಪ್ರತಿ ಪ್ರತಿ- ಒಂದು ಪ್ರತಿ. ಈ ಇದು ಪುಸ್ತಕದಲ್ಲಿ print ನಾನು ಆಮೇಲೆ ಹೇಳ್ತೀನಿ. ಅಲ್ಲ, ಅಕ್ಷರ ನೋಡೋದಾದ್ರೆ ಅಕ್ಷರ ನೋಡೋಕಷ್ಟೇ. ಅಕ್ಷರ ನೋಡೋದಾದ್ರೆ ಬೇರೆ ಅಲ್ಲ ಇದನ್ನ ಹಂಗೆ ನೋಟ್ ಹಂಗೆ ಕಟ್ಬಿಡೋಣ. ಹೌದು ಬಟ್ ಆ ಫಿನಿಶಿಂಗ್ ಬರಲ್ಲ ನಮಗೆ. ಏನು shape ಆಗಿ ಮಾಡೋದು? ಹಾಕೊಂಡು ಹೋಗುತ್ತೆ ಅಂತ. ಕಟ್ಕಟ್ಟ ಇದೆ ಅದನ್ನ ಬಿಚ್ಚೋಣ ನಾವು, ಇದನ್ನ ಮಾತ್ರ ಈ ಮೇಘದ ಮಾತ್ರ. ಬಿಚ್ಚಿ ಸರ್ ಬಿಚ್ಚಿ ಅದನ್ನ ಕೃಷ್ಣಯ್ಯನವರು ಎಲ್ಲ ಇದು ಮಾಡಿಕೊಟ್ರು, ಸಾಫ್ಟ್ ಕಾಪಿ ಮಾಡ್ಕೊಟ್ಟಿದ್ದಾರೆ ಅವರು ನೆನ್ನೆ ಅಲ್ಲ, ನೀವು ಕೃಷ್ಣನವರು ಎಲ್ಲ ಮಾಡ್ಕೊಟ್ಟಿದ್ದಾರೆ, ಮಾಡ್ತಿದ್ರ ಪ್ರಿಂಟ್ ಅದು ಮಾಡ್ತೀವಿ ತಂದಿಲ್ಲ. ಕೊಡಿ ಇವತ್ತು ತಗೊಂಡು. ಪ್ರಿಂಟ್ ಮಾಡ್ಸಕ್ ಹೋದ್ರೆ ಬರ್ಬೇಕಂತ ಅಂದ್ರು ತೋಟ ಈಗ ಬರ್ಬೇಕು. ನಿಮ್ದು ಇಲ್ಲ, ಇಲ್ಲ, ಸ್ಕ್ಯಾನ್ ಇಲ್ಲ. ಮಾಡಿಸ್ತೀವಲ್ಲ ಹೇಗೆ ಮಾಡಿದ್ರೆ ಜೊತೆಗೆ ಕುಮಾರ್ ಸರ್ ಅವರ ಒತ್ತಡ ಮತ್ತು ಈ ಕೆಲಸಗಳಲ್ಲಿ ಅವರ ಶ್ರಮ ಇಂಥವನ್ನೆಲ್ಲ ನೋಡ್ತಾನೆ ನಾವು ಗೊತ್ತಾ ಇದ್ದೀವಿ. ಈ ಬೆಳವಣಿಗೆ ಒಳಗೆ ಇಂಥ ಹಳ್ಳಿಗಳೊಳಗೆ ಇಂಥ ಕೆಲಸಗಳು ಇಂಥ ನಡೆದಿರೋದು ಅನ್ನೋದಕ್ಕೆ ಇದನ್ನೇ ಸರ್ಕಾರ ಗುರುತು ಮಾಡಬೇಕಾಗಿತ್ತು ಮತ್ತು ಈ ಸಮಾಜ ಗುರುತು ಮಾಡಬೇಕಾಗಿರೋದು. ಇಂಥ ಬೆಳವಣಿಗೆಗಳು ಹಳ್ಳಿಗೆ ದಕ್ಕಿದ್ರೆ ನಿಜವಾಗೂ ಈ ಸಾಮಾಜಿಕ ಸಾಂಸ್ಕೃತಿಕ ಈ ಬದುಕಿನ ಈ ನಾಡಿನ ಚರಿತ್ರೆ ಒಂದು ಹೊಸ ನಿರ್ಮಾಣ ಆಗುತ್ತೆ. ಆ ಭಾವನೆ ನನಗೆ ಮನಸ್ಸಿನಲ್ಲಿ ತುಂಬ್ತಾ ಇದ್ದಿದ್ದು ನೋಡ್ತಾ ಇದ್ದಾಗ. ಅಂತ ಕೆಲಸಗಳನ್ನ ಇದು ಮುಂದಿನ ನಮ್ಮ ಆಶಾವಾದಿತನ ಏನಪ್ಪಾ ಅಂತಂದ್ರೆ ಎಲ್ಲ ಹಳ್ಳಿ ನಗರದಲ್ಲಿ ಗ್ರಂಥಾಲಯಗಳನ್ನು ಉದ್ಘಾಟನೆ ಮಾಡೋದು, ಅಲ್ಲಿ ನೋಡೋದು ಬೇರೆ. ಹಳ್ಳಿಗೆ ಇಂಥ ಗ್ರಂಥಾಲಯಗಳು ಬಂದಾಗ ಈ ಸಮಾಜದ ಬೆಳವಣಿಗೆಗಳು, ಜ್ಞಾನ ವಿಚಾರಗಳು ಹೇಗೆ ಬೆಳವಣಿಗೆ ಆಗ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿಗೆ ತಲುಪಬೇಕು ಅನ್ನೋದೇ ನಮ್ಮ ಸರ ನಿಜವಾದ ಗುರಿ. ನಮ್ಮ ಯೋಜನೆ ಇವರು ಹಾಕಿದ ಈ ಪ್ಲಾನ್ ಸಹ ಇನ್ನು 10 ವರ್ಷ ಕಳೆದ ಮೇಲೆ ಇದ್ರ ರಿಸಲ್ಟ್ ಕಾಣುತ್ತೆ. ಆ ಬೆಳವಣಿಗೆ ಈಗಲೇ ಅವ್ರು ಎಷ್ಟು ಉತ್ಸಾಹ ರೀತಿಯಲ್ಲಿ ಮಾನಸ ಸರ್ ಹೋಗ್ತಾರೆ ಅನ್ನೋದಕ್ಕೆ ಅದನ್ನ ರೋಡಲ್ಲಿ ಇಡೀ ಕರ್ನಾಟಕದಾದ್ಯಂತ ಇದು ನಿರ್ಮಾಣ ಆಗ್ತಾ ಹೋಗ್ತಾ ಇದೆ. ಇದೊಂದು ಬೆಳವಣಿಗೆ ಆಗ್ತಾ ಇದೆ. ಅದನ್ನ ನೋಡಿ ಮೆಂಬರ್ ಆಗಿ ನಾವು ಈ ಕೆಲಸ ಮಾಡ್ತಿರೋದಕ್ಕೆ ನಮಗೂ ಅದು ಹೆಮ್ಮೆ ಇದೆ. ಆ ಹೆಮ್ಮೆಯಿಂದ ನಾವು ಹಳ್ಳಿ ತಲುಪ್ತಾ ಹೋಗ್ತಾ ಇದೀವಿ. ಈ ಕಾರ್ಯಕ್ರಮ ನಿಜವಾಗ ಹಳ್ಳಿಯ ಈಕಡೆ ಸರ್ ಹೇಳ್ತಿದ್ದಾಗ ಹಾವೇರಿನಲ್ಲಿ ಒಂದು ಜೋಪಡಿಗೆ ಹೋಗಿದ್ರು, ಅಲ್ಲಿ ಉದ್ಘಾಟನೆ ಮಾಡಿ ಬಂದ್ರು. ಅದು ಬಿಟ್ರೆ ನನಗೆ ಇಲ್ಲೇ ಏನೋ ಅಂತ ಅನಿಸುತ್ತೆ ಸರ್. ಹಳ್ಳಿನಲ್ಲಿ ಈ ತರ ಹಳ್ಳಿಯ ಜೀವನದ ಈ ಬೆಳವಣಿಗೆಗಳು ನೋಡ್ತಾ ಇರೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಆ ತರದ ಇಂಥವು ಪ್ರತಿ ಹಳ್ಳಿ ಮನೆಗೆ ನೀರು ತಲುಪಿದ್ರೆ ನಮ್ಮ ಯೋಜನೆ ಸಾರ್ಥಕ. ಆ ಸಾರ್ಥಕ ಕೆಲಸಕ್ಕೆ ನೀವೆಲ್ಲರೂ ಕೂಡ ಜೊತೆಗೂಡಿ ಇದಕ್ಕೆ ಬೆಂಬಲಿಸ್ತಿರೋದು, ಪ್ರೀತಿ ತುಂಬ್ತಾ ಇರೋದು ಅಂತ ನಮ್ಗೆ ಇನ್ನೊಂದಿಷ್ಟು ಹೆಚ್ಚು ಶಕ್ತಿ ಬರ್ತಾ ಇದೆ. ಆ ಶಕ್ತಿಗೆ ಪೂರಕವಾದಂತ ಈ ಜಿಲ್ಲೆಯ ಸದಸ್ಯರು ಇದ್ದಾರೆ. ಆ ಸದಸ್ಯರು ಎಲ್ಲರೂ ಕೂಡ ಕೂಡಿಕೊಂಡು ಮತ್ತೆ ಇಲ್ಲಿರುವ ಜನಗಳು ಜನಸಾಮಾನ್ಯರು ಎಲ್ಲರೂ ಕೂಡ ಪ್ರೀತಿಯಿಂದ ಇದ್ರ ಜೊತೆ ಇನ್ವಾಲ್ವ್ ಆದ್ರೆ ನಿಜವಾದ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ತುಂಬಾ ಆಶಾವಾದಿ. ಅದಕ್ಕೆ ಪೂರಕವಾಗಿ ಇಂಥ ಕಾರ್ಯಕ್ರಮ ಇದು ಏನು ಉದ್ದೇಶ ಏನು ಅಂತ ಸರ್ ಮಾತಾಡ್ತಾರೆ. ಇದಕ್ಕೆ ಯಾವ ತರ ಕೆಲಸ ಆಗ್ತಿದೆ, ಏನು ನಡೀತಿದೆ ಅನ್ನೋದಕ್ಕೆ ಮಾನಸ ಸರ್ ಇದನ್ನು ಉದ್ಘಾಟನೆ ಮಾಡಿ ಅದ್ರ ಮಾತನಾಡ್ತಾರೆ. ಅದಕ್ಕೆ ಪೂರಕವಾಗಿ ಮಾತ್ರ ಈ ಹಳ್ಳಿಯ ಈ ಹಾಸನ ಜಿಲ್ಲೆಯ ಜನಗಳು ಈ ತರ ಇನ್ವಾಲ್ವ್ ಆಗ್ಬೇಕು. ಎಲ್ಲ ತಾಲೂಕಿನ ಜನಗಳು ಕೂಡ, ಎಲ್ಲ ಗುಂಪುಗಳು ಕೂಡ, ಎಲ್ಲ ಸಂಘಟನೆಗಳು ಕೂಡ ಇದ್ರ ಜೊತೆ ಇನ್ವಾಲ್ವ್ ಆದ್ರೆ, ರಾಜಕಾರಣಿಗಳು ಜೊತೆ ಆದ್ರೆ ನಿಜವಾದ ಈ ಕಾರ್ಯಕ್ರಮ ಮತ್ತು ಈ ನಮ್ಮ ಯೋಜನೆ ಸಾರ್ಥಕ ರೂಪವನ್ನು ಪಡೀತದೆ. ಹಾಗಾಗಿ ನಿಜವಾದ ಪರಿವರ್ತನೆ ಬಗ್ಗೆ ನಾವು ಮಾತಾಡ್ತೀವಲ್ಲ, ನಿಜವಾದ ಪರಿವರ್ತನೆ ಈ ಪುಸ್ತಕ ಜ್ಞಾನದಿಂದನೇ ಆಗ್ಬೇಕಾಗಿದೆ, ತಿಳುವಳಿಕೆಯಿಂದ. ಈ ಪುಸ್ತಕ ಯಾರ್ಯಾರು ಎಜುಕೇಟರ್ಸ್ ಅಂತ ನಾವು ಏನಿದೀವೋ ಆ ಎಲ್ಲರೂ ಕೂಡ ಈ ಜನಗಳ ಮಕ್ಕಳಿಗೆ ಬಿತ್ತಕ್ಕೆ ಹೋದ್ರೆ ನಿಜವಾದ ಪರಿವರ್ತನೆ ರೂಪ ಇದು. ಇನ್ನೊಂದು ಈ ಬೇರೆ ಬೇರೆ ತರದ ಸಂಘಟನೆಗಳ ರೂಪ ಬೇರೆ, ನಾವು ಈ ರೂಪದಲ್ಲಿ ಸಂಘಟನೆ ರೂಪ ಆಗ್ತಾ ಹೋಗ್ತದೆ. ಇದು ಮನ ಪರಿವರ್ತನೆ ನಮ್ಮ ಏನೇನು ನಮ್ಮ ಈ ದೇಶದ ಸಮಸ್ಯೆಗಳ ನಡುವೆ ಏನೇನಿದೆಯೋ ಇದು ಮನ ಪರಿವರ್ತನೆ ರೂಪ. ಅದು ಜ್ಞಾನದ ವಿರೋಧ ನೋಡಿ ಇವೆಲ್ಲ ನೋಡ್ತಾ ಇದ್ರೆ ಆನಂದ ಆಗುತ್ತೆ. ಯಾರು ಮಾಡಿದ್ದಾರೆ ಈ ಕೆಲಸ, ಎಷ್ಟು ಹಳ್ಳಿಗಳಲ್ಲಿ ಎಂತೆಂಥ ಇವು ತುಂಬಿರ್ಬೋದು. ಇನ್ನೂ ಕೂಡ ನಾವು ಇದನ್ನು ಹುಡುಕೋ ಕೆಲಸ ಮಾಡಬೇಕಾಗಿದೆ. ಇದು ನಮ್ಮಲ್ಲಿ ಹಿಂದೆ ಜನಪದದಲ್ಲಿ ಹುಡುಕುವಂತ ಇಂಥ ಹಸ್ತಪ್ರತಿಗಳನ್ನ ಹುಡುಕುವ ಕೆಲಸ ಹಿಂದೆ ಮಾಡಿದ್ರು. ಇವತ್ತು ಅದು ಏನು ನಡೀತಿಲ್ಲ. ಇಂಥ ಸಂಗ್ರಹ ರೂಪದಲ್ಲಿ ವಚನ ಸಾಹಿತ್ಯಗಳು, ನಾನಾ ತರದ ವಿಚಾರಗಳು ಇಂಥ ಗ್ರಂಥಗಳಲ್ಲಿ ಹಿಂಗಿದ್ದೇವೆ ಅಂದ್ರೆ ನಿಜವಾಗೂ ಕೂಡ ಇದನ್ನ ನಾವು ಗೌರವ ಪಡಬೇಕು. ಇದು ಈ ನಾಡಿಗೆ ಬೇಕು, ಇದು ಬೇಕಾಗಿದೆ. ಈ ನಾಡನ್ನ ಯಾವ್ದು ಇದು ಗೌರವ ಪಡ್ತಿದೆ ನೋಡಿ, ಎಷ್ಟೊಂದು ವಿದ್ಯೆ ಒಳಗೆ ತುಂಬಿಕೊಂಡಿದ್ದೇವೆ, ಎಷ್ಟು ಮನೆಗಳಲ್ಲೂ ಇದೆ. ಹಳಕಟ್ಟಿಯವರು ಮನೆಗೆ ಹೋಗಿ ವಚನ ಸಾಹಿತ್ಯವನ್ನ ಹುಡುಕಿ ತಂದ್ರು. ಇವತ್ತು ನಾವೇನ್ ಕೆಲಸ ಮಾಡ್ತಾ ಇದೀವಿ, ಆ ಕೆಲಸಕ್ಕೆ ಬೇರಾಗಿ ಇರುವಂತವ್ರು ಮಾನಸ ಸರ್. ಇದನ್ನ ಈ ತರದ ಬೆಳವಣಿಗೆ ಆಗ್ಬೇಕಾಗಿರೋದು ನಮ್ಗೆ. ಇಂಥ ಎಷ್ಟು ಹುದುಗು ಹೋಗಿದೆ. ನಿಜವಾದ ನಮ್ಮ ಚರಿತ್ರೆ ಇರೋದು ಇಂಥದ್ರಲ್ಲಿ. ನಮ್ಮ ಸಾಹಿತ್ಯ, ಸಮಾಜ, ಸಂಸ್ಕೃತಿ, ಭಾಷೆ, ಕಲೆಗಳ ಚರಿತ್ರೆ ಇರೋದು ಇಂಥದ್ರಲ್ಲಿ. ಇದನ್ನು ಹುಡುಕುವಂತ ಕೆಲಸ ಆಗ್ಬೇಕು. ನಿಜಕ್ಕೂ ಹೆಮ್ಮೆ ಅನಿಸ್ತಿದೆ ಸರ್. ಇದನ್ನೆಲ್ಲ ಈ ಶ್ರಮದ ಹಿಂದೆ ನಿಮ್ಮಿರುವ ಪರಿವರ್ತನೆಗೆ, ನಿಮ್ಮ ಶ್ರಮಕ್ಕೆ ನಾನು ತುಂಬಾ ಆಭಾರಿ, ಗೌರವದಿಂದ ನಿಮ್ಮನ್ನು ಹೊಂದಿಸ್ತೇನೆ. ಇದಕ್ಕೆಲ್ಲ ಹೇಳ್ತೀನಿ ಈ ತರ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಪ್ರೀತಿಯಿಂದ ಈಗ ನಾನು ಒಂದಿಷ್ಟು ಆಶಯದ ಮಾತುಗಳನ್ನು ಹಾಡಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ಕೂಡ ಈ ಪ್ರೀತಿ ತುಂಬಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರಕಾಶ್ ಯಾವ ಮಹಾಜನ್ ಹೇಳಿ ಪ್ರಕಾಶ್ ಗೊತ್ತಾಯ್ತು.
ನಮಸ್ತೆ. ಹೌದಾ? ಟೀಪ ಇಡ್ಬೇಕಂತ ಹೌದಾ? ಟೀಪನ್ನ ಇಡಬೇಕು ಹೇಳುವ ಇದು ಹುಡುಕೊಂಡು ಸರ್ ಪ್ರಿಂಟ್ ಮಾಡ್ತೀವಿ ಸರ್. ಎಲ್ಲಿದ್ದೀರಿ ನೀವೀಗ? ಅಲ್ಲ ಆಯ್ತು ಸರಿ. ಅಲ್ಲ ಮೈಸೂರು ಇದ್ರೆ ಎಲ್ಲಿ ಹೊರಗಡೆ ಇದ್ದೀರಿ ಅಂದೆ. ಮೈಸೂರಲ್ಲಿ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಒಳ್ಳೆದಾಯ್ತು, ಮಾತಾಡೋದು ಖುಷಿ ಆಯ್ತು. ಇದು ಹಂಪೆ ಯೂನಿವರ್ಸಿಟಿನಲ್ಲಿ ಸರ್. ಅವ್ರು ಮಾಡ್ತಾರೆ, ಬಂದೇ ಇಲ್ಲ ಮತ್ತೆ. ಅದನ್ನ ನಿಮ್ಗೆ ತೆಗೆದಿಡ್ತೆ. ಇದು ಎಷ್ಟು ಹುಡುಗಬುಡೆ ಅಂತಂದ್ರೆ ಇಲ್ಲ ಈಗಿಲ್ಲ ಸರ್, ಈಗಿಲ್ಲ ರಿಪೀಟ್ ಮಾಡಿಲ್ವಾ? ಇಲ್ಲ ಸರ್. ಜುಂಜಪ್ಪಂದು ಇಲ್ಲ, ಇದು ಇಲ್ಲ. ನನಗೆ ಹಳೆಯ ಪ್ರತಿ, ಅದಕ್ಕಾಗಿ ನಿಮ್ಗೆ ನನ್ನ ಹತ್ರ ಇರೋ ಜುಂಜಪ್ಪನ ಸಿಗ್ತೈತಲ್ಲ? ಇಲ್ಲ ಸರ್, ನಮಗೆ ಅದು ಪ್ರತಿ ಶೋಲ್ಡ್ ಔಟ್ ಆಗಿದೆ. ಬಟ್ ನನ್ನ ಹತ್ರ ನನಗೆ ಸಿಕ್ಕಿದೆ, ಜುಂಜಪ್ಪನ ನನಗೆಲ್ಲ ಸಿಕ್ಕಿದೆ. ಅಲ್ಲ, ನಾನು ನಮ್ಮ ಅಧ್ಯಯನಕ್ಕೆ ಜುಂಜಪ್ಪನ ಇದಕ್ಕೊಂದು ಏನಾದ್ರು ಮಾಡಿಸಿ ರೆಡಿ ಮಾಡಿದ್ದೀನಿ. ಟೇಪ್ ಬರುತ್ತಲ್ಲ? ಇಲ್ಲ ಇದು ರೀಬೈಂಡಿಂಗ್ ಮಾಡಿಸ್ತೀನಿ. ರೀಬೈಂಡ್ ಮಾಡಿದ್ರೆ ಕಿತಾಬ್ ಕೊಡ್ತಾರೆ. ನಾನು ಯಾವ್ರ ಹತ್ರ ಹೇಳಿ ಮಾತಾಡಿ ಇದನ್ನೇ ಸ್ವಲ್ಪ ರಿಫಾರ್ಮ್ ಮಾಡಿ. ಬಟ್ ಮೇಲೆ ರ್ಯಾಪರ್ ಮೇಲೆ ಇದು ಬರಲಿ. ಇದನ್ನೇ ಸೇಮ್ ಡಿಟ್ಟೋ ಒರಿಜಿನಲ್ ಹೊಸದ್ ಬಂದಂಗೆ ಬರ್ತದೆ. ನಮ್ಗೆ ಹಸ್ತಪ್ರತಿ ಪೇಪರ್, ಆರಂಭದ ಪೇಪರ್ ಇದೆ ಸರ್. ಈ ಇಲ್ಲೊಂದು ಜೊತೆಗೆ ತಿಂತದ ಆರಂಭದ ಪೇಪರ್ ಇದೆಯಲ್ಲ ಸರ್, ಪೆಟ್ಟಿಗೆಯಲ್ಲಿ ಇರೋದಾ? ಇದು ಇದಿರ್ತಾರ ನೋಡಿ ಸರ್, ಹಂಗೆ ಆರಂಭದ ಪೇಪರ್. ಇದನ್ನೇ ತೆಗೆದ್ರೆ ಚೆನ್ನಾಗಿರ್ತೈತೆ ಅಂತ. ಅಂದ್ರೆ ಇದು ಅದನ್ನ ಇದ್ದಲ್ವಾ? ಪೇಪರೇ ಬೇರೆ. ಮೊದಲು ಪೇಪರ್ ಬಂತಲ್ಲ, ಕೊಡಿ ಓಪನ್ ಮಾಡ್ಕೊಡ್ತೀನಿ ಸರ್. ಅಲ್ಲ, ಈಗ ಒಂದು ಕೆಲಸ ಮಾಡಿ, ಇದು ಈಗ ಓಪನ್ ಮಾಡಿ, ಇದೇ ಉದ್ಘಾಟನೆ. ಇದೇ ಉದ್ಘಾಟನೆ. ಆಮೇಲೆ ನನ್ನ ತಂದೆಯ ತಂದೆ ಬ್ರಿಟಿಷ್ ಪೀರಿಯಡ್ ಮೇಸ್ಟ್ರು, ಅವ್ರು ಪಾಠ ಮಾಡಿರೋ ಪುಸ್ತಕ 1920 ನಂಜೇಗೌಡನ ಪುಸ್ತಕ. ನನ್ನ ತಂದೆಯ ತಂದೆ, ನಮ್ಮ ತಂದೆ LS ನೋಡ್ರಿ, ಈ ಪುಸ್ತಕದಿಂದ ಪಾಠ ಮಾಡ್ತಾರೆ. 1104 ವರ್ಷ ಆಗಿದೆ ಸರ್. ಹಂಗೆ ಚೂರು ವಿಡಿಯೋ ಮಾಡ್ತಾ ಇದ್ದೀನಿ. 104 ವರ್ಷ. ಈ ಪುಸ್ತಕದಲ್ಲಿ ನಮ್ಮ ತಂದೆ, ನಮ್ಮ ತಾತ ಪಾಠ ಮಾಡಿದ್ದಾರೆ. ಅದು ತಾಳೆಗರಿ ನೋಡಿ, ಅದು ತಾಳೆಗರಿ. ಇಲ್ಲಿ ಅಶೋಕ 1ನೇ ಭಾಗ ಹೊಲ, ಗದ್ದೆ, ತೋಟ, ಕಬ್ಬು. ಅಶೋಕ 2ನೇ ಭಾಗ ಅದ್ರ ಎಷ್ಟು ಚೆನ್ನಾಗಿ ವರ್ಗೀಕರಣ ಮಾಡಿದ್ದಾರೆ ನೋಡಿ. ಡಿಗ್ರಿ ಕ್ಲಾಸಿನ ಟೆಕ್ಸ್ಟ್ ಬುಕ್ ಅಲ್ಲಿ ಇವರು ಇಲ್ಲ ನೋಡಿ. ಆಕ್ಚುಲಿ ಡಿಗ್ರಿ ಕಾಲೇಜ್ ಇಡಬೇಕು, ಫೈನಲ್ ಡಿಗ್ರಿ ಐಚ್ಛಿಕ ಕನ್ನಡ ಇಡಬೇಕು. ಅಲ್ಲ, ಈಗ ನಾವೇ ಇದನ್ನ ರೀಪ್ರಿಂಟ್ ಮಾಡ್ಸೋಣ ತಗೊಳ್ಳಿ. ಮತ್ತೆ ಸಿಗಲ್ಲ ಇಂಥದೇ ಕೆಲಸ ಮಾಡ್ಬೇಕಾರೆ ಸರ್. ಇಂಥವೇ ಕೆಲಸ ಅವುಗಳಿಗೆ 2ನೇ ಭಾಗ ಪದ್ಯ ಪಾಠಗಳು ಅಂತ ತಂದ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡಿ. ಯಾವಾಗ್ಲೂ ಏನ್ ಮಾಡಿದ್ರೆ ಕೇಶವ ನೊಲಿಮೆ ಅಂತ ಒಂದು ಪದ್ಯ, ಕನಕದಾಸರ ಪದ ಒಂದು, ಗಜೇಂದ್ರ ಮೋಕ್ಷ, ಆಮೇಲೆ ವಿದುರು ನೀತಿ ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸರ್ವಜ್ಞನ ಪದ ಮಾಡಿದ್ದಾರೆ, ಧ್ರುವ ಚರಿತ್ರೆ. 1951 ಇದು ನನ್ನ ತಂದೆ ಪುಸ್ತಕ, ಅದು ನನ್ನ ತಾತನ ಪುಸ್ತಕ, ಇದು ನನ್ನ ತಂದೆ ಪುಸ್ತಕ. ಮಾಡೋದು ಅಲ್ಲ, ಇದು 50, ಅಲ್ಲಿಗೆ 76 ವರ್ಷ ಆಯ್ತು. 76 ವರ್ಷ ನೋಡ್ರಿ. ಸರ್, ಇವೆಲ್ಲ ಪ್ರಿಸರ್ವ್ ಮಾಡಿ ಮಾನ್ಯುಮೆಂಟ್ ತರ ಮಾಡ್ಬೇಕು ಸರ್. ಇದು ಕುಮಾರ್ ಮಾನ್ಯುಮೆಂಟ್ ಇಲ್ಲ, ನೀವು ಒಂದ್ ಕೆಲಸ ಮಾಡಿ, ಅದ್ ಮಾಡ್ತಿದ್ರಲ್ಲ, ಅವ ಆದ್ಮೇಲೆ ಇವತ್ತು ಗೆಳೆಯರ ಅರ್ಥ ಇದು ಮಾಡ್ಕೊಂಡು ಬೇರೆ ರೀತಿನಲ್ಲೇ ಅದಕ್ಕೊಂದು ಇದನ್ನ ಮಾಡ್ಕೊಂಡು ಬಾರಣ ಹಾಕಿ ಅದರೊಳಗೆ ಹಳೆ ಕೈಫಿಯತ್ಗಳಿದಾವೆ, ಕೈ ಬರಹಗಳು, ಕೈ ಬರಹಗಳಿದೆ, ತಾಳೆಗರಿ ಇದೆ. ಒಟ್ಟು ಸರ್ 10,000ಕ್ಕೂ ಹೆಚ್ಚು ಪುಸ್ತಕಗಳಿದಾವೆ ಸರ್ ಇಲ್ಲಿ. ಜಾಸ್ತಿ ಇದೆ. ಅಲ್ಲಿ ನಾನು ಆ ಕಡೆ ಮ್ಯಾಗಝೈನ್ಸ್ ಗಳನ್ನ ಆ ಕಡೆ ಶೆಡ್ ಅಲ್ಲಿ ಹಾಕಿದೀನಿ ಸರ್. ಇದು ಇದ್ರದಲ್ವಾ? ಇದನ್ನ ಓಪನ್ ಮಾಡಿ, ಅದೇ ಓಪನ್ ಮಾಡಿದೆ ಇನಾಗ್ರೇಷನ್. ಓಲಗರಿ ಪ್ರತಿ ನೋಡ್ರಿ ಇದೆ ಕೊಡ್ರಿ, ಈ ಎಲ್ಲ ಸಂಪುಟಗಳು ಸಿಕ್ಕಿದೆ. ಒಂದ್ ಸಿಕ್ತು. ಯಾವ್ದು ಸರ್? ಇದು ಅದು ಸಾಹಿತ್ಯ ಅಕಾಡೆಮಿ ಮಾಡಿದ್ದು, ಉಪ ಸಂಸ್ಕೃತಿ. ಯಾರು ಈಗ ಇಲ್ಲ, ಇದು ಸಿಂಧು ಬರಗೂರು ಅಧ್ಯಕ್ಷರಾಗಿದ್ದಾಗ ಮಾಡಿದ್ರು. ಅದರಲ್ಲಿ ಅದು 32 ಪುಸ್ತಕ ಒಂದೇ ಸೀರೀಸ್ ಬಂತು. ಅದರಲ್ಲಿ ಕೊರವರ ಸಂಸ್ಕೃತಿ ಓದಿದ್ದೀರಾ? ನಾನೇ ಮಾಡಿದ್ದದು. ಹೌದಾ? ಈಗ ನೀವು ಮತ್ತೆ ರಿಪಬ್ಲಿಷ್ ಮಾಡಿ ಸರ್. ಎಲ್ಲ ಅವರೇ ಮಾಡ್ಬೇಕು. ಅವ್ರ ಕೊರವರ ಸಂಸ್ಕೃತಿ ಬೇಗನೆ ಖರ್ಚಾಗೋಯ್ತೈತೆ, ಇಲ್ಲಿವರೆಗೂ ಮಾಡಿಲ್ಲ. ಸಿಕ್ಕಿಲ್ಲ, ಈಗಿಲ್ಲ ಸರ್ ಪ್ರತಿಗಳಿಗೂ, ಯಾವ್ದು ಇಲ್ಲ, ಸಂಪುಟಗಳೇ ಇಲ್ಲ ಸರ್. ಮುಕುಂದರಾಜು ಹೇಳಿದೆ ಅದೇ ಮಾಡ್ರಿ ಅಂತ, ಮನಸ್ಸೇ ಮಾಡ್ತಾ ಇಲ್ಲ. 32 ಸಂಪುಟಗಳು ಅಲ್ಲ, ಅವನ್ನ ಬಿಡುಗಡೆ ಮಾಡ್ಬಿಟ್ರೆ ಬಹಳ ಒಳ್ಳೆ ಹೆಸರು ಬರುತ್ತೆ. ಮುಕುಂದರಾಜು, ಜಾಣಗೆರೆ ಎಲ್ಲ ಬಂದವರು.
ನೀವೊಂದು ಬರೆದ್ಬಿಡಿ ಸರ್ ಒಂದು ಇವ್ರದ್ದೊಂದು ಆಮೇಲೆ ಬರ್ರಿ ಬರೀ ಅಲ್ಲ ಟೈಮ್ ಇದೆ ಈಗ ಎಷ್ಟೊತ್ತು ಅಲ್ಲಿ 10:30 ಹೋಗ್ಬೇಕು ಈಗ ನಿಮ್ದು 10:30 ಟೈಮ್ ಕರೆಕ್ಟ್ ಆಯ್ತು. ಅವಾಗ ನಾನು ಕೊರಗರ ಸಂಸ್ಕೃತಿ ಅಧ್ಯಯನ ಇಲ್ಲಿ ಇದ್ರಲ್ಲ ಕೊರಗರು ಈ ಅದು ನಿಮ್ಮ ಹ್ಯಾಂಡ್ ಪೋಸ್ಟ್ ಇದೆಯಲ್ಲ ಗಣಸಿ ಅಂಟು ಅಲ್ಲಿ ಬಂದಿದ್ದೆ ನಾನು. ಅವಾಗ ಒಂದು ಕ್ಯಾಮರಾ ಇಟ್ಕೊಂಡು ಅವಾಗೇನು ಸವಲತ್ತೇ ಇರ್ಲಿಲ್ಲ. ಬರೋರು ಅಲ್ಲಿ ಜಾಸ್ತಿ ಇರೋದು ಎಲ್ಲಿ ಹಾಸಂಟು ಬೇಲೂರು ರಸ್ತೆಯಲ್ಲಿ ಇದೆ ಅಲ್ಲಿದ್ರು ಅಂಗಡಿ ಅಂಗಡಿ ಅಲ್ಲಿದ್ರು ಅಲ್ಲಿ ಆ ಫೋಟೋ ತಗೊಂಡು ಆ ಫೋಟೋ ಅಲ್ಲಿ ಬಂದಿವೆ ಪುಸ್ತಕದಲ್ಲಿ. ನಡ್ರಿ ಸರ್ ಈಗ 10:30 ಆಯ್ತು ಅಲ್ಲಿಗೆ ನೋಡೋದು ಬೇಡ ಇದು ಒಂದ್ಸಲ